ಮತ್ತು ಶ್ರೀಲಂಕಾ ನಡುವಿನ ಪ್ರಾಕ್ಟೀಸ್ ಪಂದ್ಯದಲ್ಲಿ ಭಾರತ ಗೆದ್ದಿದೆ. ಅದರಲ್ಲೂ ಕೊನೆಯ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ಆಟ ಅಂತೂ ಎಕ್ಸ್ಟ್ರಾರ್ಡಿನರಿ. ಮೂರನೇ ದಿನದಾಟದಲ್ಲಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 3 ದಿನಗಳ ಅಭ್ಯಾಸ ಪಂದ್ಯ ಈ ರೀತಿಯಾಗಿ ಎಂಡ್ ಆಗುತ್ತೆ ಅಂತ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಕೊನೆಗೂ ವಾರ್ಮ್ ಅಪ್ ಪಂದ್ಯವನ್ನ ಭಾರತ 6 ವಿಕೆಟ್ಗಳಿಂದ ಗೆದ್ದಿದೆ. ಅದರಲ್ಲೂ ಕೂಡ 2ನೇ ಇನ್ನಿಂಗ್ಸ್ನಲ್ಲಿ ಮೊಹಮ್ಮದ್ ಸಿರಾಜ್ ಅಂತೂ ಅದ್ಭುತವನ್ನೇ ಸೃಷ್ಟಿಸಿದ್ರು. ಅವರ ಬ್ಯಾಟಿಂದ ಬಂದ ಹ್ಯಾಟ್ರಿಕ್ ಸಿಕ್ಸರ್ಸ್ ಬರೀ ಗೆಲುವಿನ ಗಿಫ್ಟ್ ಕೊಡಲಿಲ್ಲ, ಟೆಸ್ಟ್ಗಷ್ಟೇ ಸೀಮಿತ ಮಾಡಿರುವಂತ ಗೌತಮ್ ಗಂಭೀರ್ ಹಾಗೆ ಸೆಲೆಕ್ಟರ್ಗಳಿಗೂ ಕೂಡ ನಾನು ವೈಟ್ ಬಾಲ್ ಸೀರೀಸ್ನಲ್ಲೂ ಕೂಡ ಆಡಬಲ್ಲೆ ಅನ್ನೋದನ್ನ ಸಾರಿ ಹೇಳಿದಂತಿತ್ತು. ಕ್ಲೈಮ್ಯಾಕ್ಸ್ನಲ್ಲಿ ರೋಚಕವಾಗಿ ಗೆದ್ದ ಭಾರತ. 3 ದಿನಗಳ ಅಭ್ಯಾಸ ಪಂದ್ಯದಲ್ಲಿ ಶ್ರೀಲಂಕಾ ಟಾಸ್ ಗೆದ್ದು ನಾವು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತೇವೆ ಅಂತೇಳಿ ಫಸ್ಟ್ ಬ್ಯಾಟಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಹಾಗೆ ಮೊದಲ ಇನ್ನಿಂಗ್ಸ್ ಅನ್ನ 8 ವಿಕೆಟ್ಗಳನ್ನಷ್ಟಕ್ಕೆ 363 ರನ್ ಗಳಿಸಿ ಡಿಕ್ಲೇರ್ ಕೂಡ ಮಾಡಿದ್ರು. ಆನಂತರದಲ್ಲಿ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 6 ವಿಕೆಟ್ ಅನ್ನ ಕಳ್ಕೊಂಡು 357 ರನ್ಗಳಿಗೆ ಡಿಕ್ಲೇರ್ ಅನ್ನ ಮಾಡುತ್ತೆ ಭಾರತ. ಹೀಗಾಗಿ ಶ್ರೀಲಂಕಾ ಮೊದಲ ಇನ್ನಿಂಗ್ಸ್ ನಲ್ಲಿ 6 ರನ್ಗಳ ಮುನ್ನಡೆಯನ್ನ ಪಡ್ಕೊಳ್ಳುತ್ತೆ. ಹಾಗೆ 2ನೇ ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾರೆ. ಸೊ 2ನೇ ಇನ್ನಿಂಗ್ಸ್ ನಲ್ಲಿ 6 ವಿಕೆಟ್ಗೆ 200 ರನ್ಗಳನ್ನ ಗಳಿಸಿ ಭಾರತಕ್ಕೆ 207 ರನ್ಗಳ ಗುರಿಯನ್ನ ನೀಡಲಾಯಿತು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಭಾರತ 4 ವಿಕೆಟ್ಗಳ ನಷ್ಟಕ್ಕೆ 214 ರನ್ ಗಳಿಸುವ ಮೂಲಕ ಪಂದ್ಯವನ್ನ ಗೆದ್ದಿದೆ. ಅದರಲ್ಲೂ ಕೂಡ ಹೈಲೈಟ್ ಆಗಿದ್ದು ಮೊಹಮ್ಮದ್ ಸಿರಾಜ್ ಹ್ಯಾಟ್ರಿಕ್ 6 ಇಂದ ಪಂದ್ಯ ಗೆದ್ದ ಭಾರತ. ಕೊನೆಯ 3 ಓವರ್ಗಳು ಬಾಕಿ ಇದ್ದಾಗ ಭಾರತಕ್ಕೆ ಪಂದ್ಯವನ್ನ ಗೆಲ್ಲೋಕೆ 28 ರನ್ಗಳ ಅಗತ್ಯ ಇತ್ತು. ಸೊ ಮೊಹಮ್ಮದ್ ಸಿರಾಜ್ 15 ಬಾಲಲ್ಲಿ 4 ಸಿಕ್ಸರ್ ಹಾಗೆ 1 ಬೌಂಡ್ರಿ ಸೇರಿಸಿ ತಂಡವನ್ನ ಗೆಲ್ಲಿಸಿದ್ರು. ಅದರಲ್ಲೂ ಕೂಡ ಕೊನೆ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸಿದಂತೂ ತುಂಬಾನೇ ಅದ್ಭುತವಾಗಿತ್ತು. ಜೊತೆಗೆ ಅದೇ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಿಸಿದ್ದು. ಇನ್ನು ಸಿರಾಜ್ ಒಟ್ಟಾರೆಯಾಗಿ 15 ಬಾಲ್ಗಳಲ್ಲಿ 32 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದ್ರು. ಸೊ ಅವರ ಬ್ಯಾಟಿಂಗ್ ನಲ್ಲಿ 1 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳು ಕೂಡ ಸೇರಿತ್ತು. ಇನ್ನು ಕೊನೆಯ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ಸತತ 3 ಸಿಕ್ಸರ್ಗಳು ಹಾಗೆ 1 ಬೌಂಡ್ರಿಯನ್ನ ಹೊಡೆದಿದ್ದಕ್ಕೆ ಸೊ ಲಂಕಾ ಬೌಲರ್ಗಳು ಕೂಡ ಶಾಕ್ ಆಗಿದ್ರು. ಆ ಓವರ್ನಲ್ಲಿ ಭಾರತ 23 ರನ್ ಗಳಿಸಿ 6 ವಿಕೆಟ್ಗಳ ಜಯವನ್ನ ಗಳಿಸಿತು. ಸಿರಾಜ್ ಅವರ ಬಿರುಗಾಳಿ ಇನ್ನಿಂಗ್ಸ್ ಇಂದಾಗಿ ಸ್ಟನ್ ಆದಂತ ಶ್ರೀಲಂಕಾದ ಆಟಗಾರರು ಸಿರಾಜ್ ಅವರ ಬ್ಯಾಟ್ ಅನ್ನ ಈಸ್ಕೊಂಡು ಚೆಕ್ ಮಾಡೋಕೆ ಮುಂದಾಗಿದ್ದು ಕೂಡ ಸ್ಪೆಷಲ್ ಆಗಿತ್ತು. ಆದ್ರೆ ಬ್ಯಾಟಿಂಗ್ ನಲ್ಲಿ ಸಿರಾಜ್ ಶೈನ್ ಆದ್ರೂ ಕೂಡ ಬೌಲಿಂಗ್ ಅಷ್ಟಕ್ಕಷ್ಟೇ ಎನ್ನುವಂತೆ ಇತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ 13 ಓವರ್ಗಳಲ್ಲಿ 44 ರನ್ಗಳನ್ನ ನೀಡಿದಂತ ಸಿರಾಜ್ಗೆ ಯಾವುದೇ ವಿಕೆಟ್ ಸಿಕ್ಕಿರಲಿಲ್ಲ. ಬಟ್ 2ನೇ ಇನ್ನಿಂಗ್ಸ್ ನಲ್ಲಿ 8 ಓವರ್ಗಳಲ್ಲಿ 25 ರನ್ ನೀಡಿ 1 ವಿಕೆಟ್ ಕೂಡ ತಗೊಂಡಿದ್ರು. ಬಟ್ ಬ್ಯಾಟಿಂಗ್ ಅಲ್ಲಿ ಅದಕ್ಕಿಂತ ದೊಡ್ಡದಾಗೆ ಮ್ಯಾಜಿಕ್ ಮಾಡಿ ಸೈ ಎನಿಸ್ಕೊಂಡ್ರು. ಒಟ್ನಲ್ಲಿ ಭಾರತ ಹಾಗೆ ಶ್ರೀಲಂಕಾ ತಂಡಗಳ ವಾರ್ಮ್ ಅಪ್ ಪಂದ್ಯವನ್ನ ಭಾರತ ಗೆದ್ದಿದೆ. ಈಗ ಆಗಸ್ಟ್ 15ರಿಂದ ಮೊದಲ ಪಂದ್ಯ ಶುರುವಾಗಲಿದೆ. ಹಾಗೆ ಆಗಸ್ಟ್ 23ರಂದು 2ನೇ ಪಂದ್ಯ ನಡೆಯಲಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಈ ಪಂದ್ಯಗಳ ಗೆಲುವು ಎರಡೂ ತಂಡಗಳಿಗೆ ತುಂಬಾನೇ ಮುಖ್ಯವಾಗುತ್ತೆ. ನಮಸ್ಕಾರ.